ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಾವು ಅನೇಕ ವಿಷಯಗಳ ಬಗ್ಗೆ ಮಾತಾಡಬೇಕು ಅಂತೀವಿ. ಆಯುರ್ವೇದದ ಬಗ್ಗೆ ಮಾತಾಡ್ಬೇಕು, ಹಿಂದೂ ಧರ್ಮದ ಬಗ್ಗೆ ಮಾತಾಡಬೇಕು ಅಂತೀವಿ. ಆದರೆ ಇವೆಲ್ಲದನ್ನು ಮಾತಾಡ್ತಾ ಏನು ಗುರಿ ಮುಟ್ಟಬೇಕು ಅಂತ ಹೊರಟಿದ್ದೀವಿ. ಅದಕ್ಕೆ ಶಾರ್ಟ್ ಕಟ್ ಬಂದ್ಬಿಟ್ಟು ರಾಜಕೀಯ. ಹಾಗಾಗಿ ರಾಜಕೀಯದ ಬಗ್ಗೆ ಅನಿವಾರ್ಯವಾಗಿ ಮಾತಾಡಬೇಕಾದ ಪರಿಸ್ಥಿತಿ ಬಂದಿದೆ. ಈ ಥರ ಅನಿವಾರ್ಯವಾಗಿ ಮಾತಾಡಬೇಕಾದ ಪರಿಸ್ಥಿತಿ ಬಂದಿದೆ ಅಂತಂದರೆ, ಕಳೆದ ಎಪಿಸೋಡಲ್ಲಿ RG-ಕರ್ ಮೆಡಿಕಲ್ ಕಾಲೇಜು ಇಂಡಿ ಬ್ಲಾಕ್ ಬಗ್ಗೆ, ಮಮತಾ ಬ್ಯಾನರ್ಜಿಯವ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ. ಇವರು ಭ್ರಷ್ಟರು, ದುಷ್ಟರು, ಕೆಟ್ಟವರು, ಕರಪ್ಷನ್ ಲೀಡರ್ಸು, ಇವರೆಲ್ಲ ದುಷ್ಟಕೂಟ ಮಾಡ್ಕೊಂಡು ನರೇಂದ್ರ ಮೋದಿಯವ್ರ ಕಾಲಿಳಿಯಕ್ಕೆ ಹೊರಟಿದ್ದಾರೆ. ಇದನ್ನು ನಂಬಬಾರ್ದು ಅಂತ ಅಂದ್ಬಿಟ್ಟು ಎಪಿಸೋಡ್ ಮಾಡಿದ್ವಿ, ಲಾಸ್ಟ್ ಎಪಿಸೋಡ್. ಈಗ ಬನ್ನಿ, ಡೆಲ್ಲಿನ ಯಾರು ರೂಲ್ ಮಾಡಿದ್ರು ಇಂಡಿಯಾ ದೇಶನ ರೂಲ್ ಮಾಡ್ದಂಗೆ ಅಂದ್ಬಿಟ್ಟು ಒಂದು ಪ್ರತೀತಿ. ಅದು ಏನು ಅಂದರೆ ಒಂದು ನಂಬಿಕೆ. ಅದು ಇದನ್ನು ಔರಂಗಜೇಬು ಇಂಡಿಯಾನ ಪೂರ್ತಿ ರೂಲ್ ಮಾಡಲಿಲ್ಲ. ಯಾಕೆ ಅಂತಂದರೆ ಶಿವಾಜಿ ಮಹಾರಾಜರಲ್ಲಿ ಗಟ್ಟಿಯಾಗಿ ಕೂತಿದ್ರು ನಾಸಿಕ್ ಮತ್ತು ಪೂನಾದಲ್ಲಿ. ಅಲ್ಲಿ ಔರಂಗಜೇಬಿಂದ ಏನು ಆಟ ನಡೀಲಿಲ್ಲ, ಔರಂಗಜೇಬ್ ರೂಲೇ ಮಾಡಲಿಲ್ಲ. ಹಾಗೆ ನೋಡಿ, ಛತ್ತೀಸ್ಗಢ ಅಂತಿದೆ, ಅಲ್ಲೂ ಔರಂಗಜೇಬನ ಆಟ ನಡೀಲಿಲ್ಲ. ಎಲ್ಲ ಡೆಲ್ಲಿ ಸುತ್ತಮುತ್ತಲು ಕೆಲವು ದೊಡ್ಡ ದೊಡ್ಡ ಪ್ರದೇಶಗಳು ಯಾರು ಹೆದರು ಅವ್ರ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊತಿದ್ದ, ಅದರಿಂದ ಇಂಡಿಯಾ ಆಳ್ದ ಅಂತ ಹೇಳ್ತೀವಿ. ಇಂಡಿಯಾನ ಯಾರೂ ಆಳೆಯಲ್ಲ, 100% ಯಾರೂ ಆಳಿಲ್ಲ ಅನ್ನೋದಕ್ಕೆ ಒಂದು ಶಿವಾಜಿ ಮಹಾರಾಜರ ಉದಾಹರಣೆ, ಇನ್ನೊಂದು ಛತ್ತೀಸ್ಗಢ ಉದಾಹರಣೆ. ಏನು ಅಂತಂದರೆ, ಇಲ್ಲಿ ಜನಗಳು, ಕ್ರಾಂತಿಕಾರಿಗಳು ಯಾರನ್ನೂ ಬಿಟ್ಕೊಳ್ಳಿಲ್ಲ ತಮ್ಮ ಮೇಲೆ ಅಧಿಕಾರ ಮಾಡೋದಕ್ಕೆ. ಇರಲಿ, ಇದು ನಮ್ಮ ವಿಷಯ ಅಲ್ಲ. ಈಗ ಡೆಲ್ಲಿನ ಯಾರು ರೂಲ್ ಮಾಡ್ತಾರೆ ಅವ್ರ ದೇಶ ಆಳ್ದಂಗೆ ಅಂತ ಅಂದ್ಬಿಟ್ಟು ಇದೇನಾಗಿದೆ, ಆ ಪ್ರತೀತಿ ಹಾಗೆ ಮುಂದುವರ್ಕೊಂಡು ಬಂದಿದೆ. ಅಂದರೆ ಇದು ಮೂಢನಂಬಿಕೆ ಹಾಗೆ ಮುಂದುವರ್ಕೊಂಡ್ಬಂದಿದೆ. ಮುಂದುವರ್ಕೊಂಡ್ಬಂದಿದೆ ಅಥವಾ ರಾಲೇಗಾಂವ್ ಸಿದ್ದಿ ಅಂತ ಅಂದ್ಬಿಟ್ಟು ಮಹಾರಾಷ್ಟ್ರದಲ್ಲಿ ಒಂದು ಪ್ರದೇಶ, ಅಲ್ಲಿ ಅಣ್ಣಾ ಹಜಾರೆ ಅಂತ ಅಂದ್ಬಿಟ್ಟು ಅವರೇನು ಮಾಡಿದ್ರು, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಪ್ರಾರಂಭ ಮಾಡಿದ್ರು. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ದೇಶವ್ಯಾಪಿಯಾಗಿ ಬೆಳೀತು. ದೇಶವ್ಯಾಪಿಯಾಗಿ ಬೆಳೆದ್ರೆ ಅದಕ್ಕೆ ಸೂಕ್ತವಾದ ಬೆಲೆ ಸಿಗಲಿಲ್ಲ. ಆ ಬೆಲೆ ಸಿಗಬೇಕು ಅಂತ ಅಂದಾಗ ಏನಾಯಿತು ನೋಡಿ, ಡೆಲ್ಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಅಂತ ಒಬ್ಬ ರಾಜಕೀಯ ವರ್ಕರ್ ಅಂತ ಹೇಳ್ಬೋದು, ಆತ ಹುಟ್ಕೊಂಡು ಅಣ್ಣಾ ಹಜಾರೆಗೆ ಡೆಲ್ಲಿನಲ್ಲಿ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಟ್ರು. ಅಣ್ಣಾ ಹಜಾರೆ ಡೆಲ್ಲಿನಲ್ಲೂ ಕೂತ್ಕೊಂಡು ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ರು. ನಮ್ಮ ದೇಶದ ರಾಜಕೀಯ ಚುಕ್ಕಾಣಿ, ಅದು ಅಧಿಕಾರ ಹಿಡಿದಿರ್ತಕ್ಕಂಥವ್ರು ಇರೋದೆಲ್ಲ ಡೆಲ್ಲಿನಲ್ಲಿ. ಅಲ್ಲಿ ಇವ್ರಿಗೊಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಟ್ಟಿದ್ದರಿಂದ ಏನಾಯಿತು, ದೇಶವ್ಯಾಪಿ ಆಂದೋಲನ ನಡೀತು. ಇದಕ್ಕೆ ಕಾರಣೀಭೂತರಾದವರು ಅರವಿಂದ್ ಕೇಜ್ರಿವಾಲ್. ಈ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಮಾತಾಡಬೇಕು ಅಂದರೆ ನೋಡಿ, ಅರವಿಂದ್ ಕೇಜ್ರಿವಾಲ್ ಅಂದ ತಕ್ಷಣ ನಮ್ಗೆ ಅನ್ಸುತ್ತೆ ಇವರು ಹಿಂದೂಗಳು, ಇವರು ನಮ್ಮ ದೇಶವನ್ನು ಉದ್ಧಾರ ಮಾಡಬೇಕು ಬಂದಿರತಕ್ಕಂಥವ್ರು, ಇವರು ಬಹಳ ಪ್ರಾಮಾಣಿಕರು, ಕಟ್ಟ ಹಿಂದೂಗಳು ಅಂತ. ಇದೆಲ್ಲ ಶುದ್ಧ ಸುಳ್ಳು. ಅರವಿಂದ್ ಕೇಜ್ರಿವಾಲ್ ಅನ್ನೋದು ಕ್ರಿಶ್ಚಿಯನ್ ಅಂತ. ನೋಡಿ, ಇದು ನಮಗೆ ಗೊತ್ತೇ ಇಲ್ಲ. ಕ್ರಿಪ್ಟೋ ಕ್ರಿಶ್ಚಿಯನ್ ಅಂತೆ. ಈ ಕ್ರಿಪ್ಟೋ ಕ್ರಿಶ್ಚಿಯನ್ ಅನ್ನೋದ್ರ ಬಗ್ಗೆ ಮಾತಾಡೋದು. ವಾಟ್ ಈಸ್ ಕ್ರಿಪ್ಟೋ ಕ್ರಿಶ್ಚಿಯನ್ ಅಂತಂದರೆ ಏನಾಗುತ್ತೆ, ಸೂಕ್ತವಾದ ಸಮಯ ಬರೋವರೆಗೂ ಇವರು ನಾವು ಹಿಂದೂಗಳು ಅಂತ ಹೇಳ್ತಾರೆ. ಜನಗಳು ಹೇಳ್ತಿರ್ತಾರೆ, ಹಿಂಬಾಲಕರು ಜಾಸ್ತಿ ಇರ್ತಾರೆ. ಒಂದು ಅಧಿಕಾರದಲ್ಲಿ ಕೂತ್ಕೊಂಡ ತಕ್ಷಣ ಹಿಂಬಾಲಕರು ಜಾಸ್ತಿ ಇರ್ತಾರೆ. ಇವ್ರು ಹಿಂದೂಗಳು ಅಂತ ಹೇಳ್ತಾರೆ. ಯಾವುದೋ ಒಂದು ಫೈಂಡ ಬರುತ್ತೆ, ಇಲ್ಲಪ್ಪ ನಾನು ಹಿಂದೂಗಳಲ್ಲ, ನಾನು ಕ್ರಿಶ್ಚಿಯನ್ ಅಂತ ಹೇಳ್ಕೊತಾರೆ. ಇಂಥವ್ರನ್ನ ಕ್ರಿಪ್ಟೋ ಕ್ರಿಶ್ಚಿಯನ್ ಅಂತ ಹೇಳ್ತಾರೆ. ಇಂಥವ್ರು ಕ್ರಿಪ್ಟೋ ಕ್ರಿಶ್ಚಿಯನ್ನು. ಇವರು ಲಿಕ್ಕರ್ ಗೇಟ್ ಅಂದ್ಬಿಟ್ಟು ಒಂದು ಹಗರಣ ಆಗುತ್ತೆ. ಅಂದರೆ ಹೆಂಡ, ರಮ್ ಇರ್ಬೋದು, ಅರಾಕ್ ಇರ್ಬೋದು, ವಿಸ್ಕಿ ಇರ್ಬೋದು, ಬೀರ್ ಇರ್ಬೋದು, ಇದು ಅತ್ಯಂತ ದೊಡ್ಡ ಲಾಬಿ. ಇದು ಏನು ಒಂದು ಯಾವುದೇ ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ಟ್ಯಾಕ್ಸ್ ತಂದು ಕೊಡುತ್ತೆ ಅಂದರೆ ಅತ್ಯಂತ ದೊಡ್ಡ ಲಾಬಿ ಇದು. ಈ ದಾರಿಯಿಂದಲೇ ಜಾಸ್ತಿ ದುಡ್ಡು ಬರ್ತಾ ಇರುತ್ತೆ. ಅದಕ್ಕೇನಾಗುತ್ತೆ, ಇಂಥ ಲಿಕ್ಕರ್ ಗೇಟ್ ಹಗರಣದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕೇಜ್ರಿವಾಲು ಏನು ಮಾಡ್ತಾರೆ, ಕೆಲವು ಪಾಲಿಸಿಗಳನ್ನ ಮಾಡ್ತಾರೆ. ಪಾಲಿಸಿಗಳು ಮಾಡಿ ಅವರೇನು ಮಾಡ್ತಾರೆ, ಸಾವಿರಾರು ಕೋಟಿ ರೂಪಾಯಿ ಹೊಡಿತಾರೆ. ಅದು ಗೊತ್ತೇ ಆಗೋದಿಲ್ಲ ಪಾಲಿಸಿ ಚೇಂಜ್ ಮಾಡೋದ್ರಿಂದ. ಅದ್ಯಾರ್ಯಾರನ್ನೋ ಮೀಡಿಯೇಟ್ರ್ಗಳನ್ನ ಬೆಳೆಸ್ತಾರೆ. ಅದ್ಯಾರ ಪಾಪ ಮನೀಶ್ ಸಿಸೋಡಿ ಅಂತ ಹಿಂದೂ ಆತನ ಉಪಮುಖ್ಯಮಂತ್ರಿ ಮಾಡಿರ್ತಾರೆ. ಅವನ ಮುಖಾಂತರ ಭ್ರಷ್ಟಾಚಾರ ಮಾಡಿ ಅವನ್ನ ಜೈಲಿಗೆ ತಳ್ಳಿಬಿಡ್ತಾರೆ. ಅವನ ಮೂಲೆ ಕೂತ್ಬಿಡ್ತಾನೆ. 2 ವರ್ಷ ಆಯಿತು ಜೈಲಿಗೆ ಬಂದಿಲ್ಲ. ಈಗೇನೋ ಬೇಲ್ ಕೊಟ್ರಂತ, ಅದು ನಮಗೆ ಸರಿಯಾಗಿ ಗೊತ್ತಿಲ್ಲ. ವಿಚಾರಿಸ್ಬಿಟ್ಟು ಮುಂದಿನ ಎಪಿಸೋಡಲ್ಲಿ ಮಾತಾಡ್ತೀವಿ. ಅದು ಈ ಥರ ಮಾಡ್ಕೊಂಡಿದ್ದು ಕೇಜ್ರಿವಾಲು. ಲಿಕ್ಕರ್ ಗೇಟ್ ಅಂತ ಹಗರಣ ಅದು. ಅಂದರೆ ಸಾರಾಯಿ, ಹೆಂಡ, ರಮ್ಮು, ಜಿನ್ನು, ವಿಸ್ಕಿ ಇದರ ಹಗರಣದಲ್ಲಿ ಸಿಗಾಕೊಂಡು ಸಾವಿರಾರು ಕೋಟಿ ಮಾಡಿರ್ತಕ್ಕಂಥ ಅರವಿಂದ್ ಕೇಜ್ರಿವಾಲ್ನ ಜೈಲಿಗೆ ಹಾಕ್ತಾರೆ. ಜೈಲು ನೋಡಿ, ಇಂಡಿ ಬ್ಲಾಕಲ್ಲಿ ಸೇರ್ಕೊಂಡಿರ್ತಾರೆ ಇವರು. ಇಂಡಿ ಬ್ಲಾಕಲ್ಲಿರೋ ಬರೀ ಬಬ್ಬೆ ಹೊಡಿತಾರೆ ಹೊರತು ಗ್ರೌಂಡ್ ಝೀರೋನಲ್ಲಿ ನೆಲದಲ್ಲಿ 1 ನಯಾ ಪೈಸೆ ಕೆಲಸ ಮಾಡೋದಿಲ್ಲ ಇವರು. ಬರೀ ಸ್ಲೋಗನ್ಗಳು ಕೊಟ್ಬಿಟ್ಟು ಎಲೆಕ್ಷನ್ ಗೆದ್ದುಬಿಟ್ರು.
1969 ಗರೀಬಿ ಹಠಾವ್ ಅಂದ್ಬಿಟ್ಟು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು. ಯಾರ್ದು ಗರೀಬಿ ಹಠವಾಯಿತು? ಗರೀಬಿ ಹಠವಾಯಿತು. ಯಾರ್ದಾಯಿತು? ಕಾಂಗ್ರೆಸ್ನವ್ರದ್ದು ಗರೀಬಿ ಹಠವಾಯಿತು. ಏನು ಅಂದರೆ 69ನೇ ಇಸ್ವಿವರೆಗೂ ಕೆಲವೇ ₹100 ಇಟ್ಕೊಂಡಿದ್ದವರು ಸಾವಿರಾರು ಕೋಟಿ ರೂಪಾಯಿ ಹೊಡೆದಾದರು. ಅರ್ಧ ಬೆಂಗಳೂರು ನಮ್ಮದು ಅಂದ್ಕೊಂಡು ಬಂದರು. ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆ ಹೊಂದಿದ್ರೆ ಪರಪ್ಪನ ಅಗ್ರಹಾರದಿಂದ ಹಿಡಿದು ವಿಧಾನಸೌಧವರೆಗೂ ಬ್ರೇಕಿಂಗ್ ಚೈನ್ ಲಿಂಕ್ ಮೋಟರ್ ರ್ಯಾಲಿ ಮಾಡಿದ್ರು. ಇಂಥವ್ರು ಏನಾಗಿದೆ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಈ ಥರ ಮಾಡ್ಕೊಂಡು ಬಂದು ರಾಜಕೀಯನ ಹೊಲಸದ್ದು ಬಿಟ್ಟಿದ್ದಾರೆ. ಇಂಥ ಹೊಲಸದ್ದು ರಾಜಕೀಯದಲ್ಲಿ ಈ ಅರವಿಂದ್ ಕೇಜ್ರಿವಾಲ್ ಭಾಳ ಸ್ಮಾರ್ಟ್ ಇದ್ದಾರೆ. ಅವರು ಇಂಡಿಯನ್ ರೆವಿನ್ಯೂ ಸರ್ವಿಸ್ ಅಂತಾರೆ, ಅಂದರೆ IAS ಕೆಡರ್ ಮಾಡಿರ್ತಕ್ಕಂಥ ಒಬ್ಬ ಆಫೀಸರು ಭ್ರಷ್ಟತನ ಮಾಡ್ಕೊಳಕ್ಕೆ ಹೊರಟ್ರೆ ಅದಕ್ಕೆ ಲಿಮಿಟ್ ಇರೋದಿಲ್ಲ, ಹಿಡಿಯೋದು ಬಹಳ ಕಷ್ಟ. ಅವ್ರು ಲಿಕ್ಕರ್ ಗೇಟಲ್ಲಿ ಏನಾಯ್ತು, ಕಷ್ಟಪಟ್ಟು ಜೈಲಿಗೆ ಹಾಕಿದ್ರು. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿದ್ದರು, ಡೆಲ್ಲಿನಲ್ಲಿದ್ದರು. ನಮ್ಮ ED CBI ಬಗ್ಗೆ ಮಾತಾಡಲೇಬೇಕು. ಇವ್ರು ಏನು ಅಂದರೆ ನಿಷ್ಪಕ್ಷಪಾತ ತನಿಖೆ ಮಾಡ್ತಾರೆ. ಕಾಂಗ್ರೆಸ್ ಇದ್ದಾಗ 41ಕ್ಕಿಂತ ಹೆಚ್ಚು ಬಾರಿ ಸ್ಟೇಟ್ ಗೌರ್ಮೆಂಟ್ಗಳನ್ನ ವಜಾ ಮಾಡ್ತು. ಇವರು ಸಂವಿಧಾನ ದುರುಪಯೋಗ ಮಾಡ್ಕೊಳ್ಳಿಲ್ವಾ? ನರೇಂದ್ರ ಮೋದಿ ಇದುವರೆಗೂ ಒಂದು ಸರ್ಕಾರವನ್ನು ವಜಾ ಮಾಡಿಲ್ಲ ಈ ಥರ. ಆದ್ದರಿಂದ ಅವರು ಸಂವಿಧಾನ ಬದಲಾಯಿಸ್ಬಿಡ್ತಾರಂತೆ, ಸಂವಿಧಾನ ದುರುಪಯೋಗ ಮಾಡ್ಕೊತಾ ಇದ್ದಾರೆ. ED ಇವ್ರ ಕೈನಲ್ಲಿದೆಯಂತೆ, CBI ದುರುಪಯೋಗ ಪಡಿಸ್ಕೊತಾ ಇರೋದು. ಇದನ್ನೆಲ್ಲ ಹೇಳ್ತಾರಲ್ಲ, ಎಷ್ಟು ಮಟ್ಟಿಗೆ ನ್ಯಾಯ ಇದು ಅಂತ ಬರುತ್ತೆ. ಇರಲಿ, ಈ ಥರ ಅರವಿಂದ್ ಕೇಜ್ರಿವಾಲ್ ಅತ್ಯಂತ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ಕೂತ್ಕೊಂಡ್ರು. ಜೈಲಿಗೆ ಹೋಗಿ ಕೂತ್ಕೊಂಡ್ರೆ ಅಲ್ಲಿಂದನೇ ಅಧಿಕಾರ ನಡೆಸಿದ್ರು. ಮುಖ್ಯಮಂತ್ರಿಯಾಗಿ ಜೈಲಿಗೆ ಹೋದರು, ಅಲ್ಲಿಂದನೇ ಅಧಿಕಾರ ನಡೆಸ್ತಿದ್ರು. ಇದೇನಾಯಿತು, ಸುಪ್ರೀಂ ಕೋರ್ಟ್ ಛೀ ಥೂ ಅಂತ ಉಗಿದು, ನೀನು ಈ ಥರ ಮಾಡೋ ಹಂಗಿಲ್ಲ, ಅದೇ ನೀನು ಸೈನ್ ಹಾಕೋಂಗಿಲ್ಲ, ದೇಶ ಆಳೋಂಗಿಲ್ಲ ಅಂತ ಎಲ್ಲ ಹೇಳಿಬಿಟ್ಟು ಅವರು ಸ್ವಲ್ಪ ಮಾಡಿಫೈಡ್ ಲ್ಯಾಂಗ್ವೇಜಲ್ಲಿ ಹೇಳಿಬಿಟ್ಟು ಇದು ಮಾಡಿದ್ರು, ಎಲ್ಲ ರಿಸ್ಟ್ರಿಕ್ಟ್ ಮಾಡಿದ್ರು. ಹಾರೋ ಹಕ್ಕಿಗೆ ರೆಕ್ಕೆನ ಕಟ್ಟಿಬಿಟ್ಬಿಟ್ರೆ ಏನಾಗುತ್ತೆ, ಅದು ಹಾರೋದಿಲ್ಲ. ಹಾಗಾಗಿ ಇವರೇನಾಯಿತು, ಅನಿವಾರ್ಯವಾಗಿ ರಾಜೀನಾಮೆ ಕೊಡಬೇಕಾಯಿತು. ರಾಜೀನಾಮೆ ಕೊಟ್ಟರು, ನಿನ್ನೆ ಕೊಟ್ಟಿದ್ದ ರಾಜೀನಾಮೆ ಕೊಟ್ಟರೆ ಏನಾಯಿತು, ಲೆಫ್ಟಿನೆಂಟ್ ಗವರ್ನರ್ ಅಲ್ಲಿ ರಾಜ್ಯಪಾಲರು ಅವ್ರಿಗೆ ಹೋಗಿ ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟರೆ ಈತ ಭಾಳ ಚಾಣಾಕ್ಷನ. ಹೌದು, ನಮ್ಮ ಸಿದ್ದರಾಮಯ್ಯನವರು ಹೆಚ್ಚು ಚಾಣಾಕ್ಷನ, ಈತ ಹೆಚ್ಚು ಚಾಣಾಕ್ಷನ ಅಂತ ಬಂದಾಗ ಇನ್ನು ಸಮಯನೇ ತೀರ್ಮಾನ ಮಾಡಬೇಕು. ನೀವು ತೀರ್ಮಾನ ಮಾಡೋಕ್ಕಾಗೋದಿಲ್ಲ. ಜೈಲಲ್ಲಿ ಇದ್ದುವ ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಂಡು ಅಲ್ಲಿಂದ ಆರ್ಡರ್ಸ್ ಮಾಡ್ತಿದ್ರು, ಮುಖ್ಯಮಂತ್ರಿಯಾಗಿ ಮುಂದುವರೆದ್ರು ಅಂತಂದರೆ ಈತ ಜಾಸ್ತಿ ಚಾಣಾಕ್ಷ ಅಂತಲೇ ಹೇಳ್ಬೋದು. ಅವರು ರಾಜೀನಾಮೆ ಕೊಡಬೇಕಾದಂಥ ಪ್ರಸಂಗ ಕೊನೆಗೂ ಬಂತು. ನಿನ್ನೆ ರಾಜೀನಾಮೆ ಕೊಟ್ಟಿದ್ದಾರೆ. ಕೊಟ್ಟರೆ ಏನು ಮಾಡಿದ್ರು ಇವರು, ಇಲ್ಲೂ ಒಂದು ಬುದ್ಧಿವಂತಿಕೆ ನಡೆಸಿದ್ರು. ಏನು ಅಂತಂದ್ರೆ 3 ಜನ ಮುಖ್ಯಮಂತ್ರಿ ಯಾಕೆ ಲಾಯಕಿದ್ರು. ಒಂದು ಮನೀಶ್ ಸಿಸೋಡಿಯಾ, ಇನ್ನೊಂದು ಗೋಪಾಲ್ ರಾಯ್ ಅಂತ ಅಂದ್ಬಿಟ್ಟು, ಇನ್ನೊಂದು ಕುಮಾರ್ ವಿಶ್ವಾಸ್ ಅಂದ್ಬಿಟ್ಟು, ಇನ್ನೊಂದು ಆತಿಶಿ ಮರ್ಲೀನಾ ಅಂದ್ಬಿಟ್ಟು. ನೋಡಿ ಹೆಸರನ್ನ ಪೈಟ್ಕೊಳ್ಳಿ, ಆತಿಶಿ ಮರ್ಲೀನಾ ಅಂತ ಅಂದ್ಬಿಟ್ಟು. ಈಕೆ ಸುಮಾರು 45 ವರ್ಷದ ಹೆಣ್ಮಗಳು. ಇವರು ಆಮ್ ಆದ್ಮಿ ಪಾರ್ಟಿಯ ಪಿಲ್ಲರ್ ಅಂತ ಹೇಳ್ಬೋದು. ಇವ್ರು ಮಿನಿಸ್ಟರ್ ಆಗಿದ್ದಂತೆ, ಅದೇನೋ ಎಜುಕೇಷನ್ ಅದೇ ನೋಡ್ಕೊತಿದ್ದಂತೆ. ಇವ್ರನ್ನ ರಾಜೀನಾಮೆ ಕೊಟ್ಟಿದ್ದಲ್ದೇನೆ ಆಪ್ MLAಗಳಿಂದ ಇವಳನ್ನ ಲೀಡರ್ ಅಂತ ಅನೌನ್ಸ್ ಮಾಡಿ ನೆಕ್ಸ್ಟ್ ಅಧಿಕಾರ ಇವ್ರಿಗೆ ಬರೋ ಹಂಗೆ ನೋಡ್ಕೊಂಡಿದ್ದಾರೆ. ಇಲ್ಲಿ ಗಮನ ಇಡಬೇಕಾದ ಅಂಶ ಒಂದು ಏನು ಅಂತಂದರೆ, ನಾವು ಸೆಕ್ಯುಲರ್ ಅಂತ ಹೇಳಬೇಕಾದ್ರೆ ಅರವಿಂದ್ ಕೇಜ್ರಿವಾಲ್ಗೂ ಸೆಕ್ಯುಲರ್ ಅನ್ನೋ ಭಾವನೆ ಆಳವಾಗಿ ಕೂತಿದ್ರೆ, ಅಥವಾ ಕಾಂಗ್ರೆಸ್ನವ್ರ ತಲೆನಲ್ಲೂ ನಾವು ಸೆಕ್ಯುಲರ್ ಅನ್ನೋ ಭಾವನೆ ಆಳವಾಗಿ ಕೂತಿದ್ರೆ ಏನಾಗೋದು, ಗೋಪಾಲ್ ರಾಯ್ನ ಮಾಡಬೇಕಿತ್ತು, ಕುಮಾರ್ ವಿಶ್ವಾಸನ ಮಾಡಬೇಕಿತ್ತು, ಮನೀಶ್ ಸಿಸೋಡಿಯಾನ ಮುಖ್ಯಮಂತ್ರಿ ಮಾಡಬೇಕಿತ್ತು. ಆದರೆ ಆತಿಶಿ ಮರ್ಲೀನಾರನ್ನ ಮಾಡಿದ್ರು. ಆತಿಶಿ ಮರ್ಲೀನಾ ಅಂತಂದರೆ ಈಗೇನು ಸಹ ಕ್ರಿಶ್ಚಿಯನ್ನು. ಇದು ಕಠೋರವಾಗಿರ್ತಕ್ಕಂಥ ಸತ್ಯ. ಒಬ್ಬ ಕ್ರಿಶ್ಚಿಯನ್ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿತಾನೆ, ಇನ್ನೊಬ್ಬ ಮುಖ್ಯಮಂತ್ರಿಯಾಗಿ ಕ್ರಿಶ್ಚಿಯನ್ ಆಯ್ಕೆ ಮಾಡ್ತಾನೆ ಅಂತಂದರೆ ನಾವು ಸೆಕ್ಯುಲರ್ರಾ, ಅಥವಾ ನಮ್ಮ ರಾಜಕಾರಣಿಗಳು ಸೆಕ್ಯುಲರ್ರಾ, ಅಥವಾ ಡೋಂಗಿ ಸೆಕ್ಯುಲರ್ರಾ, ನಮ್ಮದು ಬನಾನಾ ರಿಪಬ್ಲಿಕಾ, ಹುಚ್ಚು ಮುಂಡೆ ಬಂದವರು ಉಂಡೋನೇ ಜಾಣ ಅಂತ ವ್ಯವಸ್ಥೆ ಇರೋದ್ರಿಂದ ಇಂಥ ಕ್ರಿಯೆಗಳು ನಡೀತಾ ಇದೆಯಾ ಅನ್ನೋ ಅನುಮಾನ ಬಂದು ಅದು ಗಟ್ಟಿಯಾಗಿ ಸತ್ಯ ಆಗ್ತಾ ಹೋಗುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಆತಿಶಿ ಮರ್ಲೀನಾ ಅಂತ ಅಂದ್ಬಿಟ್ಟಿಗೆ ದೆಹಲಿಯ ಮುಖ್ಯಮಂತ್ರಿಯಾಗಿ ಇವತ್ತು ನಾಳೆ ಪ್ರಮಾಣ ವಚನ ತಗೋತಾರೆ. ಯಾಕೆಂದರೆ ಆಮ್ ಆದ್ಮಿ ಪಕ್ಷದ ಯಾರೇ MLAಗಳಿದ್ದಾರೆ ಅವರೆಲ್ಲ ಯುನಾನಿಮಸ್ ಆಗಿ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಈಕೆ ನಮ್ಮ ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಅಂದ್ಬಿಟ್ಟು. ಈಕೆ ನೋಡಿ ಏನು ಅಂದರೆ, ಚೆಸ್ ಆಟ ಆಡ್ತಿರ್ತೀವಿ, ಕಾಯಿನ ನಡೆಸೋ ಒಂದು ಬುದ್ಧಿಯ ಮೇಲೆ ಕಾಯಿನ್ಗಳು ಮೂವ್ ಆಗುತ್ತೆ. ಕುದುರೆ ಇರ್ಬೋದು, ಕಾಲಾಳು ಇರ್ಬೋದು, ಆನೆ ಇರ್ಬೋದು, ಮಂತ್ರಿ ಇರ್ಬೋದು, ಒಂಟೆ ಇರ್ಬೋದು, ಅಥವಾ ಕಾಲಾಳುಗಳು ಇರ್ಬೋದು. ಇಲ್ಲಿ ಕಾಯಿನ ನಡೆಸೋ ಒಂದು ಪ್ರಭಾವ ಜಾಸ್ತಿ. ಅವನ ಬುದ್ಧಿವಂತಿಕೆ ಮೇಲೆ ಆಟ ಸೋಲು ಗೆಲುವು ನಿರ್ಧಾರ ಆಗುತ್ತೆ. ಹಾಗೆ ಅರವಿಂದ್ ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿ ಅಲ್ಲದೆ ಇರ್ಬೋದು, ಜೈಲಲ್ಲಿರ್ಬೋದು, ಆದರೆ ಒಂದು ಪಪೆಟ್ ಗವರ್ನಮೆಂಟ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಸ್ಥಾಪನೆ ಮಾಡಿದ್ದಾರೆ. ಈ ಆತಿಶಿ ಮರ್ಲೀನಾ ಅನ್ನೋದು ಓನ್ಲಿ ಪಪೆಟ್.
ಈ ಥರ ಇಟ್ಕೊಂಡು ನಮ್ಮ ಬನಾನಾ ರಿಪಬ್ಲಿಕ್ಕಿಗೆ ನೋಡಿ ಇನ್ನೂ ಪುಷ್ಟಿ ಕೊಡ್ತಾ ಇದೆ. ಇವಾಗ ಮತ್ತೆ ಮತ್ತೆ ಜ್ಞಾಪಕ ಬರುತ್ತೆ ನಮಗೆ ವಿನ್ಸ್ಟನ್ ಚರ್ಚಿಲು ದಾರ್ಶನಿಕ ಆತ, ವಿವೇಕಾನಂದ ಜೊತೆ ಹೇಳ್ಬೋದು. ಜಸ್ಟ್ ಬಿಕಾಸ್ ಈಸ್ ಪಾಲಿಟಿಕ್ಸಲ್ಲಿ ಇದ್ದಿದ್ದರಿಂದ ಅವ್ರಿಗೆ ವಿವೇಕಾನಂದರ ಸ್ಥಾನಮಾನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದ ಅವ್ರು ಮಾತು ಹೇಳಿದ್ರು ಅದು ಪದೇ ಪದೇ ಜ್ಞಾಪಕ ಆಗುತ್ತೆ. ರೋಗ್ಸ್ ಆ್ಯಂಡ್ ರಾಸ್ಕಲ್ಸ್ ವಿಲ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ ಅಂತ ಅಂದ್ಬಿಟ್ಟು. ಇವರೆಲ್ಲ ರೋಗ್ಸ್ ಆ್ಯಂಡ್ ರಾಸ್ಕಲ್ಸ್ ಅಲ್ವಾ? ಅದು ಏನು ಇವರು ಜನಗಳಿಗೆ ಟೋಪಿ ಹಾಕೋದಕ್ಕೋಸ್ಕರ ಪೊರಕೆ ಸಿಂಬಲ್ ಇಟ್ಕೊಂಡಿದ್ದಾರೆ. ಆಮ್ ಆದ್ಮಿ ಪಾರ್ಟಿದು ಪೊರಕೆ ಸಿಂಬಲ್ ಇಟ್ಕೊಂಡು ಇಡೀ ದೇಶನ ಕ್ಲೀನ್ ಮಾಡ್ತೀವಿ ಅನ್ನೋದಕ್ಕೆ. ಆದರೆ ಮಾಡ್ತಿರೋದು ಹಲ್ಕ ಕೆಲಸ, ಇದು ಭಾಳ ಹೀನವಾದ ಕೃತ್ಯ. ಒಬ್ಬ ಕ್ರಿಶ್ಚಿಯನ್ ಮುಖ್ಯಮಂತ್ರಿಯಿಂದ ಹಿಡಿದ ಅಂತಂದರೆ 140 ಕೋಟಿ ಜನ 120 ಕೋಟಿ ಜನ ಹಿಂದೂಗಳು ಇರ್ತಕ್ಕಂಥ ಇದ್ರಲ್ಲಿ ಗೋಪಾಲ್ ರಾಯ್ ಕಣ್ಣು ಬೀಳಲಿಲ್ವಾ, ಮನೀಶ್ ಸಿಸೋಡಿಯಾ ಬೀಳಲಿಲ್ವಾ, ಕುಮಾರ್ ವಿಶ್ವಾಸ್ ಬೀಳಲಿಲ್ವಾ, ಅನೇಕರು ಸಿಗ್ತಾರೆ, ಸಂಜಯ್ ಸಿಂಗ್ ಸಿಗಲಿಲ್ವಾ. ಈ ಥರ ಎಲ್ಲ ಸಿಗ್ತಾ ಹೋದಾಗ ಇವರು ಆತಿಶೀನತ ಮರ್ಲಿನಾ ಅಂತಕ್ಕಂಥ ಕ್ರಿಶ್ಚಿಯನ್ ಹೆಣ್ಮಗಳ ತಗೊಂಬಂದು ತನ್ನ ಉತ್ತರಾಧಿಕಾರಿಯಾಗಿ ನೇಮಿಸ್ತಾರೆ ಅಂತಂದರೆ ನಾವು ಹಿಂದೂಗಳ ಅಮಾಯಕರಲ್ವ, ಹಿಂದೂಗಳ ಅನಕ್ಷರಸ್ಥಲ್ವ? ಔರಂಗಜೇಬ್ ಕಾಲ ಅಲೆಕ್ಸಾಂಡರ್ ಕಾಲದಿಂದನೂ ಟೋಪಿ ಹಾಕಿಸ್ಕೋತಾ ಬಂದುಬಿಟ್ಟು ಈ ಟೋಪಿ ಹಾಕುವವ್ರ ಸಂಸ್ಕೃತಿ ಮುಂದುವರಿತಾನೇ ಇದೆ. ನಾವು ಟೋಪಿ ಹಾಕಿಸ್ಕೊಳ್ಳೋರ ಸಂಸ್ಕೃತಿ ಮುಂದುವರಿತಾನೇ ಇದೆ. ನಮ್ಮಲ್ಲಿ MBBS ಡಾಕ್ಟ್ರುಗಳಿದ್ದಾರೆ, ಇಂಜಿನಿಯರ್ಸ್ಗಳಿದ್ದಾರೆ, ಚಂದ್ರನಿಗೆ ವಿಮಾನ ಕಳಿಸಿದ್ವಿ, ರಾಕೆಟ್ ಕಳಿಸಿದ್ವಿ, ಮಂಗಳ ಗ್ರಹಕ್ಕೆ ಕಳಿಸಿದ್ವಿ, ಏನೇನೋ ಕಳಿಸಿದ್ರು ಗ್ರೌಂಡ್ ರಿಯಾಲಿಟೀಸ್ ಅಂತ ಬಂದಾಗ ಇಂಥ ದುಷ್ಕೃತ್ಯಗಳಿಗೆ ಇಂಥವುಗಳು ಕಣ್ಣು ಮುಚ್ಕೊಂಡು ಕೂತಿರ್ತೀವಿ. ಇದಕ್ಕೂ ಕೊನೆಯೇ ಇಲ್ವಾ ಅಂತ ಅಂದ್ಬಿಟ್ಟು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.